ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಹೇಗೆ ಪನ್ನೀರ್ ಮಸಾಲ ಮಾಡ್ತಾರೆ ಅಂತ ಮಸಾಲ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಪನ್ನೀರ್ ಮಸಾಲಾನ ನಾನು ನಮ್ಮ ಸೈಡ್ ಮಾಡೋ ಹಾಗೆ ಮಾಡ್ತಾಯಿದ್ದೀನಿ. ಇದು ಮಲ್ನಾಡ್ ಸ್ಟೈಲು. ಸೊ 2 ಟೊಮ್ಯಾಟೊ ಮತ್ತು 1 ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವೆರಡೂ ಫಸ್ಟು ಚಾಪ್ ಮಾಡ್ಕೊತೀನಿ. ಇದು ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಟೊಮೊಟೊ ಹಣ್ಣು 2 ಚಾಪ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಒಂದಷ್ಟು ಕಾಯಿ ತುರಿ ಇದೆ. ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ, ಶುಂಠಿ, 1 ಫುಲ್ ದೊಡ್ಡ ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಳು ಮೆಣಸು, ಆಮೇಲೆ 4 ಬಾದಾಮಿ ಮತ್ತು 4 ಗೋಡಂಬಿ, ಚಕ್ಕೆ, ಲವಂಗ ಇದಷ್ಟು ಇದು ತಗೊಂಡಿದ್ದೀನಿ. ಇದಷ್ಟು ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಈ ಈರುಳ್ಳಿ ಬಂದುಬಿಟ್ಟು ಪೇಸ್ಟ್ ಮಾಡೋಕ್ಕೆ ಯೂಸ್ ಮಾಡಲ್ಲ. 1 ಈರುಳ್ಳಿನ ಅದನ್ನು ಆಮೇಲೆ ತೋರಿಸ್ತೀನಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಇದಷ್ಟು ನಾವಿವಾಗ ಗ್ರೈಂಡ್ ಮಾಡ್ಕೋಬೇಕು. ನಾನು ಸ್ಟೌವಲ್ಲಿ ಈಗ ಎಣ್ಣೆ ಹಾಕಿಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಈಗ ಆನಿಯನ್ ಆ್ಯಡ್ ಮಾಡ್ತೀನಿ. ನೋಡಿ, ಆನಿಯನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಂದಿಸ್ಕೋಬೇಕು. ಎಷ್ಟು ಕಂದಿಸ್ಕೋಬೇಕಂದ್ರೆ ನಾವು ನಾರ್ಮಲಾಗಿ ಆನಿಯನ್ನ ಎಷ್ಟು ಕಂದಿಸ್ಕೊತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬ್ರೌನಿಷ್ ಆಗಿ ಬರಬೇಕು. ಅಷ್ಟು ಕಂದೋವರೆಗೂ ನೀಟಾಗಿ ಕಂದಿಸ್ಕೋಬೇಕು. ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಸ್ವಲ್ಪ ಹೊತ್ತವರೆಗೂ ಕಂದಿಸೋಣ. ನೀಟಾಗಿ ಕಂದಲಿ. ಇದು ಸ್ಟವ್ನ ಯಾವಾಗಲೂ ಸ್ಲಿಮ್ಮಾಗೆ ಇಟ್ಕೊಳ್ಳಿ, ಯಾಕಂದರೆ ಈ ಪನ್ನೀರೆಲ್ಲ ಹಾಕಿದ ಮೇಲೆ ಈ ಮಸಾಲ ಎಲ್ಲ ಸ್ವಲ್ಪ ಸ್ಟಿಕ್ ಆಗುತ್ತೆ. ಅದಕ್ಕೆ ಕಂದಲಿ. ಇವಾಗ ನಾನು ಮಸಾಲಾನ ಗ್ರೈಂಡ್ ಮಾಡ್ತೀನಿ ಅಷ್ಟೊತ್ತರೆಗೆ. ಈಗ ಆಲ್ಮೋಸ್ಟು ಕಂದಿದೆ. ಇವಾಗ ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಚಿಲ್ಲಿ ಪೌಡ್ರು ನಾರ್ಮಲ್ ಮೀಡಿಯಮ್ ಖಾರ ಇರೋದ್ರಿಂದ ನಾನು ಆಲ್ಮೋಸ್ಟು 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಧನಿಯಾ 1 ಟೇಬಲ್ ಸ್ಪೂನ್ ಆಗಷ್ಟು ಹಾಕಿ, ಸ್ವಲ್ಪ ಟರ್ಮರಿಕ್. ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಇದು ಆಯಿಲಲ್ಲಿ ಹಾಕಿ ನಾವು ಈ ಥರ ಕಂದಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಸೊ ಅದಕ್ಕೆ ನಾನು ಆಯಿಲಲ್ಲೇ ಕಂದಿಸ್ಕೊತಾ ಇದ್ದೀನಿ. ಇದೇನು ಜಾಸ್ತಿ ಹೊತ್ತವರೆಗೂ ನಾವು ಕನ್ಸೋದು ಬೇಡ. ನೋಡಿ, ಈಗ ಆಲ್ಮೋಸ್ಟು ಕಂದಿದೆ. ಇದೇನು ಜಾಸ್ತಿ ಮಾಡಿಲ್ಲ, ನಾನು ಒಂದು 3 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕಿದ್ನಲ್ವ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕಂದಿದ್ದಕ್ಕೆ ಜಾಸ್ತಿ ನಾವು ನೀರು ಹಾಕೋದು ಬೇಡ. ಸ್ವಲ್ಪ ಗಟ್ಟಿ ಆಗಿದ್ದರೆ ಪರೋಟಕ್ಕೆಲ್ಲ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಹೀಗೆ ಕುದೀಲಿ, ಸ್ವಲ್ಪ ಬೇಯಿಸೋಣ ಇದನ್ನು ನೀಟಾಗಿ. ಸೊ ಅಲ್ಲಿವರೆಗೂ ಯಾಕೆ ನಾವು ಬೇಯಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಂಡು ಬೇಯಿಸ್ಬೇಕಾಗತ್ತೆ. ಈರುಳ್ಳಿ ಮತ್ತು ಕಾಯಿ ಯಾವುದನ್ನು ನಾವು ಫ್ರೈ ಮಾಡಿಲ್ಲ ಅಲ್ವ, ಸೊ ಆಯಿಲಲ್ಲಿ. ಸೊ ಅದಕ್ಕೆ ಡೈರೆಕ್ಟಾಗಿ ನಾವು ರುಬ್ಬಿ ಹಾಕಿರೋದ್ರಿಂದ ಇಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ನಮಗೆ ಹಸಿದು ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ನೀಟಾಗಿ ಬೇಯಿಸೋಣ. ಇದಕ್ಕೆ ನಾವು ಬಟರ್ನ ಆ್ಯಡ್ ಮಾಡಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಈ ಸ್ಟಾರ್ಟಿಂಗೇ ಆ್ಯಡ್ ಮಾಡಬಾರ್ದು. ಚೆನ್ನಾಗಿ ಕುದು ಬರುತ್ತಲ್ವ, ಪನ್ನೀರ್ ಆ್ಯಡ್ ಮಾಡ್ತೀವಲ್ಲ ಆವಾಗ ಆ್ಯಡ್ ಮಾಡಬೇಕು. ನಾನು ಅವಾಗ ತೋರಿಸ್ತೀನಿ. ಇದು ಬೇಯೋವರೆಗೂ ನಾವು ಪನ್ನೀರ್ನ ಒಂದು ಸೈಡ್ ಫ್ರೈ ಮಾಡ್ಕೊಳ್ಳೋಣ. ಸೊ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಪನ್ನೀರ್ನ ಬೇಯಿಸೋಕ್ಕೋಸ್ಕರ ಆಯಿಲ್ ಹಾಕಿದ್ದೀನಿ. ಈಗ ಪನ್ನೀರ್ ಆ್ಯಡ್ ಮಾಡ್ತೀನಿ. ಇದಕ್ಕೆ ನೋಡಿ, ಪನ್ನೀರ್ ಹಾಕಿದ್ದೀನಿ. ಪನ್ನೀರ್ಗೆ ಉಪ್ಪು ಮತ್ತು ಖಾರದ ಪೌಡ್ರು ಹಾಕಿದ್ದೀನಿ. ಚಿಲ್ಲಿ ಪೌಡ್ರು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿ ಅದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಪನ್ನೀರು ಈ ಕಡೆ ಬೇಯ್ತಾ ಇದೆ. ಸೊ ಇಲ್ಲಿ ಮಸಾಲನೂ ರೆಡಿ ಆಗ್ತಿದೆ. ಈ ಮಸಾಲಕ್ಕೆ ಉಪ್ಪು ಹಾಕಿರಲಿಲ್ಲ ಅಲ್ವ, ಸೊ ಉಪ್ಪು ಹಾಕೋಣ. ಉಪ್ಪು 2 ಸ್ಪೂನ್ ಉಪ್ಪು ಹಾಕಿ. ನೀವು ಹೇಗೆ ಉಪ್ಪು ತಿಂತೀರೋ ಅದ್ರ ಮೇಲೆ ಡಿಪೆಂಡು. ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋದು ಸ್ವಲ್ಪ ಆ್ಯಡ್ ಮಾಡಿ. ಸೊ ನಾನು 2 ಸ್ಪೂನ್ ಹಾಕಿದ್ದೀನಿ.
ಆಮೇಲೆ ಕಡಿಮೆ ಆದರೆ ಬೇಕಿದ್ರೆ ಟೇಸ್ಟ್ ನೋಡಿ ಹಾಕಿದ್ರೆ ಆಯಿತು. ನಾನು ಈ ಪನ್ನೀರನ್ನ ಇವಾಗ ಅದಕ್ಕೆ ಆ್ಯಡ್ ಮಾಡ್ತೀನಿ. ನಾನು ಇವಾಗ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿದ್ದೀನಿ. ಸೊ ಇದಕ್ಕೆ ಇನ್ನು ಹುಳಿ ಹಾಕಿಲ್ಲ. ಹುಳಿಗೆ ನಾವು ಬೇಕಿದ್ರೆ ಇದು ಲೆಮನ್ನ ಯೂಸ್ ಮಾಡ್ಬೋದು, ಇಲ್ಲ ಹುಳಿ ಹಿಂಗೆ ನೆನೆಸ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಬೋದು. ನಾನು ಲೆಮನ್ ಆ್ಯಡ್ ಮಾಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಕುದಿ ಬಂದ ತಕ್ಷಣ ಬಟರ್ ಆ್ಯಡ್ ಮಾಡಿದರೆ ರೆಡಿ ಆಗುತ್ತೆ. ಸೊ ಈ ಕುದು ಬರ್ತಿದೆ, ಈ ಒಂದು ಬಟರ್ ಆ್ಯಡ್ ಮಾಡ್ತಿದ್ದೀನಿ. ಈ ಬಟರ್ನ ಸ್ವಲ್ಪ ಒಂದು 2 ಮಿನಿಟ್ಸ್ವರೆಗೂ ನಾವು ಕುದಿಸ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿದರೆ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ ಹಾಕಿರೋದ್ರಿಂದ ಹಾಗೆ ಇಟ್ಟರೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಇವಾಗ ಒಂದು 2 ನಿಮಿಷ ಹಾಗೆ ಇಟ್ಟಿದ್ದೀನಿ. ಫುಲ್ ದಪ್ಪ ಆಗಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.